ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ಜನತೆಯಲ್ಲಿ ಶಿಸ್ತು, ಸಂಯಮ, ಬೌದ್ಧಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅವರನ್ನು ದೇಶದ ಉತ್ತಮ ಸತ್ಪ್ರಜೆಗಳನ್ನಾಗಿ ರೂಪಿಸುವುದೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಘಟನೆಯ ಪ್ರಮುಖ ಧ್ಯೇಯವಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದರು. ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ ಕುಶಾಲನಗರದಲ್ಲಿ ಏರ್ಪಡಿಸಿದ್ದ ಸಮಾಲೋಚನಾ ಸಭೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಧ್ಯೇಯೋದ್ದೇಶಗಳ ಕುರಿತು ಮಾಹಿತಿ ನೀಡಿದ ಅವರು, ವಿಶ್ವಶಾಂತಿಯೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮೂಲ ಸಂಕಲ್ಪವಾಗಿದೆ. ಯುವ ಜನತೆಯಲ್ಲಿ ಶಿಸ್ತು, ಸಂಯಮ, ಬೌದ್ಧಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅವರನ್ನು ದೇಶದ ಉತ್ತಮ ಸತ್ಪ್ರಜೆಗಳನ್ನಾಗಿ ರೂಪಿಸುವುದೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಘಟನೆಯ ಪ್ರಮುಖ ಧ್ಯೇಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಟಿಜಿ ಪ್ರೇಮಕುಮಾರ್, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಡಾ ಪ್ರವೀಣ್, ತಮ್ಮಯ್ಯ, ಎಂಎಸ್ ಗಣೇಶ್, ಸಿಎಂ ಸುಲೋಚನಾ ಉಪಸ್ಥಿತರಿದ್ದರು. ಆದಷ್ಟು ಮಟ್ಟಿಗೆ ಯಾವ್ಯಾವ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರಬೇಕು ಅದನ್ನು ಆದಷ್ಟು ಮಟ್ಟಿಗೆ ನಿಮ್ಮ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ನಿಮ್ಮ ಸಹಕಾರ ಎಲ್ಲರಿಗೂ ಬೇಕು. ಥ್ಯಾಂಕ್ ಯು. ಡಾಕ್ಟರ್ ಕ್ಯಾಮರಾ ಕೊಡಿ, ಅದನ್ನು ಕಳಿಸ್ಕೊಡ್ತೀನಿ ಕೊಡಿ. ನಾವು ಮಡಿಕೇರಿಗೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಇಲ್ಲಿದ್ದು ತಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶ ನನಗೆ ಭಗವಂತ ಒದಗಿಸ್ಕೊಟ್ಟಿದ್ದಾನೆ. ನಾನು ಮೊದಲನೇದಾಗಿ ಭಗವಂತನಿಗೆ ಚಿರುಣಿಯಾಗಿದ್ದೇನೆ. ನೀವು ಇಷ್ಟು ಜನ ಸ್ಕೌಟ್ ಗೈಡ್ಸ್ ಬಗ್ಗೆ ಭಾಳ ಆಸಕ್ತಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಇಲ್ಲಿ ಸೇರಿರೋದೇ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಒಂದು ಸೂಚನೆ ಅಂಥೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ಡಾಕ್ಟರ್ ಪ್ರವೀಣ್ ಅವರು, ಇವರ ಕುಟುಂಬ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಾನು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು 5 ವರ್ಷಗಳ ಕಾಲ ಮಾನ್ಯ ಸದಾನಂದ ಗೌಡರು ನಾನು ಪಕ್ಕದ ಕೊಚ್ಚಿನಲ್ಲೇ ವಿಧಾನಸಭೆಯಲ್ಲಿ ಕೂತ್ಕೊಳ್ತಾ ಇದ್ವಿ. ಅವರು ವಿರೋಧ ಪಕ್ಷದ ಉಪನಾಯಕರಾಗಿದ್ದರು, ನಾನು ನಮ್ಮ JDU ಪಕ್ಷದ ನಾಯಕನಾಗಿದ್ದೆ. ಹೀಗಾಗಿ ಎಲ್ಲ ಸಂದರ್ಭಗಳಲ್ಲೂ ಸಹಿತ ನಾವು ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಇದ್ವಿ. ಅದ್ರ ಹಿಂದೆ ನಾನು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಅಖಿಲ ಭಾರತ ಕಾರ್ಯದರ್ಶಿಯಾಗಿ 70-71ರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಸದಾನಂದ ಗೌಡರು ಮತ್ತು ಅವ್ರ ಗುರುಗಳಾಗಿದ್ದಂಥ ರಾಮ್ ಭಟ್ರು ಇವರೆಲ್ಲ ನನಗೆ ಭಾಳ ಆತ್ಮೀಯರು ಸಹಿತ ಹೌದು. ಭಾಳ ಸಂತೋಷ ಆಗಿದೆ. ತಾವು ಈ ಸಂಸ್ಥೆಯ ಬಗ್ಗೆ ಆಸಕ್ತಿಯನ್ನು ತಿಳಿದು ಇದರ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕೊಡ್ತಕ್ಕಂಥದ್ದು ಭಾಳ ಪ್ರಶಂಸನೀಯವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ನಿಮ್ಮ ಹೆಸರೇ ಅನೇಕರಿಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥದ್ದು. ತಾವು ನೋಡಿದ್ದೀರಾ, ಸದಾನಂದ ಗೌಡರು ಭಾರತದ ಸರ್ಕಾರದ ಮಂತ್ರಿಗಳಾಗಿದ್ದವರು, ರಾಜ್ಯದ ಮಂತ್ರಿಗಳಾಗಿದ್ದವರು. ಅವ್ರು ಯಾವತ್ತೂ ಏನೂ ಸಹಿತ ಬಯಸಿದವರಲ್ಲ, ಮುಖ್ಯಮಂತ್ರಿಗಳು